ಇನ್ನು ಇದೇ ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರಕ್ಕೆ ಮನೆಗೋಡೆ ಒಂದು ಕುಸಿತ ಕಂಡಿದೆ. ಭಾರಿ ಅನಾಹುತ ಒಂದು ತಪ್ಪಿದೆ ಅಂತಲೇ ಹೇಳ್ಬೋದು. ಅದು ಸಾಗರ ನಗರಸಭೆ ವ್ಯಾಪ್ತಿಯ ಅಣಲೇಕೊಪ್ಪದಲ್ಲಿ ಮನೆಗೋಡೆ ಕುಸಿತ ಆಗಿದೆ. ಸಾಗರ ನಗರಸಭೆ ವ್ಯಾಪ್ತಿಯ ಅಣಲೇಕೊಪ್ಪ ಅಂತ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅಣಲೇಕೊಪ್ಪದ ನಿವಾಸಿ ಹಯಾತ್ ಸಾಬ್ ಅನ್ನೋರ ಮನೆ ಕುಸಿತ ಕಂಡಿದೆ. ಮನೆಗೋಡೆ ಕುಸಿತದಿಂದ ಸಂಕಷ್ಟಕ್ಕೆ ಕುಟುಂಬಸ್ಥರು ಸಿಕ್ಕಾಕೊಂಡಿದ್ದಾರೆ. ಪರಿಹಾರ ಕೊಡಿ ಅಂತ ಕುಟುಂಬಸ್ಥರು ಮನವಿ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗದ ಅಣಲೇಕೊಪ್ಪದಲ್ಲಿ ವಿಪರೀತ ಮಳೆ ಆಗಿರೋದಕ್ಕೆ ಮಣ್ಣಿನ ಗೋಡೆ, ಹಳೆ ಮನೆ ಅಂತ ಕಾಣ್ತದೆ, ಮನೆ ಗೋಡೆ ಸಂಪೂರ್ಣ ಕುಸಿತ ಕಂಡಿದೆ. ಈಗ ನಮ್ಗೆ ಇರ್ಲಿಕ್ಕೆ ಬೇರೆ ಅವಕಾಶ ಇಲ್ಲ, ದಯವಿಟ್ಟು ಇದಕ್ಕೆ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ಆ ಮನೆಯವರು ಮನವಿ ಮಾಡ್ತಾ ಇದ್ದಾರೆ. ನೋಡೋಕೆ ಅದು ಹಳೆ ಮನೆಯೇ. ಇದು ಶಿವಮೊಗ್ಗದ ಅಣಲೇಕೊಪ್ಪ ಗ್ರಾಮದಲ್ಲಿ ಆಗಿರುವ ಘಟನೆ. ಸದ್ಯ ಮನೆಯಲ್ಲಿರೋರೆಲ್ಲರೂ ಜಸ್ಟ್ ಮಿಸ್ ಅಂತ ಹೇಳ್ಬೋದು. ಇನ್ನು ಶಿವಮೊಗ್ಗ ನಗರದ ಲಕ್ಷ್ಮೀ ಟಾಕೀಸ್ ಸರ್ಕಲ್ನ ಸಿಗ್ನಲ್ ಬಳಿ ಬೃಹದಾಕಾರದ ಮರ ಧರೆಗುರುಳಿದೆ. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಮರ ಧರೆಗುರುಳಿದ ಹಿನ್ನೆಲೆಯಲ್ಲಿ ಶಿವಮೊಗ್ಗದ 100 ಅಡಿ ರಸ್ತೆ, ಅಂದರೆ 100 ಫೀಟ್ ರೋಡ್ ಇದೆಯಲ್ಲ, ಅಲ್ಲಿ ಟ್ರಾಫಿಕ್ ಜಾಮ್ ವಿಪರೀತ ಇತ್ತು. ಆದರೆ ಮರ ಬಿದ್ದ ಸಂದರ್ಭದಲ್ಲಿ ಟ್ರಾಫಿಕ್ ಸಿಗ್ನಲ್ ಬಿಟ್ಟಿದ್ರಿಂದ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಜನ ಅಲ್ಲೇ ಕ್ಯೂ ನಿಂತ್ಬಿಟ್ಟಿದ್ರೆ ದೊಡ್ಡ ಅನಾಹುತ ಮಾತ್ರ ಇವತ್ತು. ಅಗ್ನಿಶಾಮಕ ದಳದ ಸಿಬ್ಬಂದಿ ಸಂಚಾರವನ್ನು ಸದ್ಯಕ್ಕೆ ಸುಗಮಗೊಳಿಸಿದ್ದಾರೆ. ಈ ಮರ ಇತ್ತಲ್ಲ, ಆ ಭಾಗದಲ್ಲಿ ಟ್ರಾಫಿಕ್ ಸಿಗ್ನಲ್ ಇರೋದು. ಅವತ್ತು ಆ ಕ್ಷಣಕ್ಕೆ ಸಿಗ್ನಲ್ ಬಿಟ್ಟಿದೆ, ಎಲ್ಲ ಗಾಡಿಗಳು ಮೂವ್ ಆಗಿದ್ದಾವೆ, ಖಾಲಿ ಆ ರೋಡು. ಇಲ್ಲಾಂದರೆ ದೊಡ್ಡ ಮಟ್ಟದ ಅನಾಹುತವನ್ನು ನಾವು ಇವತ್ತು ನೋಡ್ತಾ ಇದ್ವಿ.